विशजे भवरोगिणां निधये सर्वविद्यानां दक्षिणामूर्तये नमः। ವಿಶ್ವಾವಸು ನಾಮ ಸಂವತ್ಸರದ ದಕ್ಷಿಣಾಯನ ಪುಣ್ಯಕಾಲ ಶುಭಾರಂಭವಾಗಿದೆ. ಹಬ್ಬಗಳ ಸಾಲು ಶ್ರಾವಣ ಮಾಸ. ಒಂದು ಪವಿತ್ರವಾದಂತಹ ಶ್ರಾವಣ ಸೋಮವಾರ ಇಂತಹ ಸಿದ್ಧರ ಕ್ಷೇತ್ರ ಹಿರೇಕಲ್ಲು ಬೆಟ್ಟದ ಸಿದ್ದೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಬೆಳಗ್ಗೆಯಿಂದಲೂ ವಿಶೇಷ ಸಂಕಲ್ಪ ಪೂಜೆ ಪುನಸ್ಕಾರ ರುದ್ರಾಭಿಷೇಕ ಸೇವೆಯನ್ನ ನೆರವೇರಿಸಿ ಪ್ರಾರ್ಥನೆಯನ್ನ ಸರ್ವರ ಪರವಾಗಿ ಶಿವಾನುಗ್ರಹ ಸೇವಾ ಪ್ರತಿಷ್ಠಾನ ಈ ದಿನ ಮಾಡಿದೆ ಅಂತ ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ. ಎಲ್ಲರೂ ಕೂಡ ಶ್ರಾವಣ ಭಾದ್ರಪದ ಆಶ್ವಯುಜ ಕಾರ್ತಿಕ ಮಾಸಗಳಲ್ಲಿ ಶಿವ ಶಕ್ತಿ ಗಣಪತಿ ಸುಬ್ರಹ್ಮಣ್ಯ ಮಹಾವಿಷ್ಣುವಿನ ಆರಾಧನೆಯಿಂದ ಎಲ್ಲರೂ ಕೂಡ ಅತ್ಯುನ್ನತ ಫಲವನ್ನ ಪಡೆದುಕೊಳ್ಳಿ ಎನ್ನುವಂತ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಈ ಸಿದ್ಧರ ನಾಡಲ್ಲಿ ಈ ರಾಮನಹಳ್ಳಿ ಬಳಿ ಬರುವಂತಹ ಹಿರೇಕಲ್ಲು ಬೆಟ್ಟದ ಸಿದ್ದೇಶ್ವರ ಸ್ವಾಮಿ ಅತ್ಯಂತ ಪ್ರಸಿದ್ಧ ಸ್ಥಳ. ನಮ್ಮ ಅರಸೀಕೆರೆ ತಿಪ್ಟೂರು ಭಾಗ ಹೇಗಪ್ಪ ಅಂತಂದ್ರೆ ಶ್ರಾವಣ ಮಾಸ ಬಂತು ಅಂತಂದ್ರೆ ಎಲ್ಲರೂ ಅಡಿಗೆ ಸಾಮಗ್ರಿ ಪೂಜಾ ಪದಾರ್ಥಗಳು ಹಸಿ ತಂಬಿಟ್ಟೆಲ್ಲ ಮಾಡಿಕೊಂಡು ಈ ಬೆಟ್ಟಕ್ಕೆ ಬರ್ತಾರೆ. ರಾತ್ರಿ ಬಂದು ಉಳಿದು ಬೆಳಗ್ಗೆ ಸೋಮವಾರ ಎದ್ದು ಗಂಗಾ ಪೂಜೆಯನ್ನ ಮಾಡಿ ವಿಶೇಷ ಆ 101 ಎಡೆಯನ್ನ ಮಾಡಿಕೊಂಡು ಮುದ್ದೆ ಒಳ್ಳೆ ಸೊಪ್ಪಿನ ಸಾರು ಪಲ್ಯ ಕೆಲವರು ಇನ್ನೂ ಹೋಳಿಗೆ ಪಾಯಸ ಈ ರೀತಿಯಾದಂತಹ ವಿವಿಧ ಭಕ್ಷ್ಯಗಳನ್ನ ಮಾಡಿಕೊಂಡು ಅತ್ಯಂತ ಸಂಭ್ರಮ ಸಡಗರದಿಂದ ಶಿವ ಶಿವ ಹರ ಹರ ಸಿದ್ದೇಶ್ವರ ಅಂತಂದು ಹೇಳಿ ಅವ್ರು ಕರ್ಕೊಂಡ್ಬಂದಿರುವಂತಹ ಎಲ್ಲಾ ದೇವರುಗಳಿಗೂ ಕೂಡ ವಿಶೇಷ ಪೂಜೆಗಳನ್ನ ಮಾಡಿ ಸುಂದರ ರುದ್ರ ರಮಣೀಯವಾದ ಪ್ರಕೃತಿ ಇರ್ತಕ್ಕಂಥ ಸ್ಥಳ. ಪಾರ್ವತಿ ಪರಮೇಶ್ವರರು ನಾಟ್ಯವಾಡಿದ ಒಂದು ಇತಿಹಾಸಕ್ಕೆ ನಾಟ್ಯ ಧಾರೆ ಅಂತಂದು ಹೇಳಿ ಕರ್ಕೊಂಡ್ ಬರ್ತಾ ಇದೀವಿ. ಅಂತಹ ನಾಟ್ಯಧಾರೆ ಇರ್ತಕ್ಕಂಥ ಸ್ಥಳ ಕುಪ್ಪೂರು ಮರುಳು ಸಿದ್ದೇಶ್ವರರು ಇಲ್ಲಿ ಒಂದು ದೊಣೆ ಮರುಳಪ್ಪನ ದೊಣೆ ಅಂತಾನೆ ಅದನ್ನ ಕರೀತಾರೆ. ಅಂತಹ ಒಂದು ನೀರನ್ನ ಅಲ್ಲಿ ಉದ್ಭವಿಸಿದಂತಹ ಸ್ಥಳ ಮಳ್ಳಪ್ಪನ ದೊಣೆ ಅಂತ ಕರಿತೀವಿ. ಇನ್ನು ಆ ಬೆಟ್ಟ ಹತ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಆ ಮಜ್ಜಿಗೆ ಹಳ್ಳ ಅಂತಂದ ಹೇಳಿ ಹರಿತದೆ. ಏನಿದು ಮಜ್ಜಿಗೆ ಹಳ್ಳ ಅಂತಂದ್ರೆ ನೀರ್ ಹೇಗಿರ್ತದಪ್ಪ ಅಂತಂದ್ರೆ ಮಜ್ಜಿಗೆ ಹೇಗಿರ್ತದೆ ಬಣ್ಣ, ಅದರ ತಿಳಿ ಬಣ್ಣ ನೀರ್ ಹರಿತಾ ಇರ್ತದೆ. ಕುಡಿಲಿಕ್ಕೂ ಕೂಡ ಅಷ್ಟು ಕೂಡ ರುಚಿಕರವಾಗಿರ್ತಕ್ಕಂಥ ನೀರು ಇರ್ತದೆ. ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಗಿಡಮೂಲಿಕೆಗಳು ಈ ಅಭಯಾರಣ್ಯದಲ್ಲಿ ಇರ್ತಕ್ಕಂಥದ್ದು ನಿಜಕ್ಕೂ ಅರಸೀಕೆರೆಯ ಭಾಗದ ಜನತೆಗೆ ಅದು ಪುಣ್ಯ ವಿಶೇಷ ಅಂತ ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದೀವಿ. ಎಲ್ಲರೂ ಕೂಡ ಶ್ರಾವಣ ಮಾಸದಲ್ಲಿ ಗುರುವನ್ನ ಹರನನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾ ನಮ್ಮೆಲ್ಲರ ಮನಸ್ಸಿನ ಅಭಿಷ್ಟಗಳನ್ನ ಈಡೇರಿಸಿಕೊಳ್ಳೋಣ. ಎಲ್ಲರೂ ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ, ಏನು ಯುವಕರಾದರೂ ಕೂಡ ಇತ್ತೀಚೆಗೆ ಎಲ್ಲರೂ ಕೂಡ ಈ ಪಂಚೆ ಶಲ್ಯಗಳನ್ನ ನೋಡ್ಕೊಂಡು ಒಳ್ಳೆ ಸಂಸ್ಕಾರದಲ್ಲಿ ಬಂದಿದ್ದೀರಾ ಅಂತ ಹೇಳಿ ಎಷ್ಟೋ ಜನ ಕೇಳ್ತಾ ಇದ್ರು. ಖಂಡಿತ ಇವತ್ತು ಸನಾತನ ಧರ್ಮ ಪುನರುತ್ಥಾನ ಆಗಬೇಕು ಅಂತಂದ್ರೆ ಅದು ಯುವಕರಿಂದ ಮಾತ್ರ ಸಾಧ್ಯ. ನಮ್ಮೆಲ್ಲರ ಅಂತರಾಳ ಕಾರ್ಯ ಕಲಾಪ ಅಥವಾ ನಮ್ಮೆಲ್ಲರ ಮೋಜು ಮಸ್ತಿ ಏನೇ ಇದ್ರೂ ಕೂಡ 10% ಆದ್ರೂ ಶೇಕಡಾವಾರು ನಾವು ಸನಾತನ ಧರ್ಮ ಸಂಸ್ಕೃತಿಯ ಅದರ ಉದ್ಧಾರಕ್ಕಾಗಿ ಶ್ರಮಿಸಿದ್ರೆ ನಮ್ಮ ಈ ಮಣ್ಣಿನ ಕಣಕಣದಲ್ಲಿರ್ತಕ್ಕಂಥ ಶಕ್ತಿ ದೈವತ್ವದ ಆಚರಣೆಯನ್ನ ಎಡಬಿಡದೆ ಅಂತ ಮಾಸಗಳಲ್ಲಿ ನೆರವೇರಿಸಿದ್ದೇ ಆಯ್ತು ಅಂತಂದ್ರೆ ಎಲ್ಲೋ ಒಂದು ಕಡೆ 1% ಆದ್ರೂ ನಮ್ಮ ಕಾಂಟ್ರಿಬ್ಯೂಷನ್ ಆ ಸನಾತನ ಧರ್ಮ ಸಂಸ್ಕೃತಿಯ ಪುನರುತ್ಥಾನಕ್ಕೆ ಇರ್ತದೆ ಅಂತ ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದೀವಿ. ಹಾಗಾಗಿ ಈ ದೇಶದ ಶಕ್ತಿ ಯುವ ಶಕ್ತಿ. ಸ್ವಾಮಿ ವಿವೇಕಾನಂದರು ಕೂಡ ಅದನ್ನೇ ಹೇಳ್ತಾರೆ, ಏಳಿ ಎದ್ದೇಳಿ ಬನ್ನಿ ಮುಂದೆ ಈ ನಾಡು ನಡಿಯನ್ನ ಕಟ್ಟಲು ಹೋರಾಟ ಮಾಡಿ ಅಂತಂದು ಹೇಳಿ ಸ್ವಾಮಿ ಕುಲದ ತಿಲಕ ಮಹಾನ್ ಸಂತ ಸ್ವಾಮಿ ವಿವೇಕಾನಂದರು ಕೂಡ ತಿಳಿಸಿಕೊಡ್ತಾ ಇರುವಂತದ್ದನ್ನ ನಾವು ಕಾಣಬಹುದು. ಹಾಗಾಗಿ ಎಲ್ಲರೂ ಕೂಡ ಈ ರೀತಿ ನಿಮ್ಮ ಊರು ಪ್ರಾಂತ್ಯಗಳಲ್ಲಿ ಎಲ್ಲೆಲ್ಲಿ ಬೆಟ್ಟ ಈ ರೀತಿ ಪ್ರದೇಶಗಳು ಈ ರೀತಿ ವಿಶೇಷ ಆಚರಣೆಗಳು ಇರ್ತಾವೆ, ಎಲ್ಲರೂ ಹೋಗಿ ಪಾಲ್ಗೊಂಡು ಆ ಪ್ರಕೃತಿಯನ್ನ ಮಾಲಿನ್ಯ ಮಾಡದೆ ಇನ್ನೂ ಬೇಕಾದ್ರೂ 1-2 ಗಿಡಗಳನ್ನ ನೆಡ್ತಕ್ಕಂಥ ಕೆಲಸ ಮಾಡೋಣ ಹೊರತು ಆ ಶುದ್ಧವಾದ ಪರಿಸರದಲ್ಲಿ 1-2 ದಿನವನ್ನ ಕಳೆದು ಈ ಪವಿತ್ರ ಶ್ರಾವಣ ಮಾಸವನ್ನ ನಿಮ್ಮ ಜೀವನದಲ್ಲಿ ಸುವರ್ಣಮಯವಾಗಿಸಿ ಅಂತ ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದೀವಿ.